ಭಯಂಕರ ಡ್ರೈಲ್ಯಾಂಡ್, ನೀರಿನ ಬರಗಾಲ, ಕುಡಿಯೋಕೆ ಕೂಡ ನೀರಿಲ್ಲ. ಒಂದು ಕಾಲದಲ್ಲಿ ಗದ್ದೆ ಜಮೀನು ಬಯಲು ಅಂತ ಚೆನ್ನಾಗಿದ್ದ ಊರು, ಆದ್ರೆ ಸಡನ್ ಆಗಿ ನೀರಿಲ್ಲದೆ ಬರಗಾಲ ಆಗುತ್ತೆ. ಮಳೆನೇ ಬರ್ತಾ ಇಲ್ಲ, ಕುಡಿಯೋಕೆ ಕೂಡ ನೀರಿಲ್ಲ ಅಂತ ಪೆಟ್ರೋಲ್ ನ ಕುಡಿಯೋ ಸ್ಥಿತಿ. ಈ ತರ ಸಿಚುವೇಶನ್ ನಮಗೆ ಬಂದ್ರೆ ಹೇಗಿರುತ್ತೆ? ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2014 ಅಲ್ಲಿ ರಿಲೀಸ್ ಆಗಿದ್ದ ಬ್ಯಾಡ್ ಲ್ಯಾಂಡ್ ಯಂಗ್ ಒನ್ಸ್ ಅನ್ನೋ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ದೊಡ್ಡ ಡ್ರೈಲ್ಯಾಂಡ್, ಡೆಸರ್ಟ್. ಒಂದು ಕಾಲದಲ್ಲಿ ಈ ಊರಲ್ಲಿ ವ್ಯವಸಾಯ ತುಂಬಾ ಚೆನ್ನಾಗಿತ್ತು, ಆದ್ರೆ ಇವಾಗ ಕುಡಿಯೋಕೆ ಕೂಡ ನೀರಿಲ್ಲ ಅನ್ನೋ ಸ್ಥಿತಿ. ಆದ್ರಿಂದ ಊರಲ್ಲಿ ಇದ್ದ ಮುಕ್ಕಾಲು ಭಾಗ ಜನ ಊರನ್ನ ಖಾಲಿ ಮಾಡಿ ಹೊರಟೋಗ್ಬಿಟ್ಟಿದ್ದಾರೆ. ಇನ್ನ ಕೆಲವರು ಮಾತ್ರನೇ ಮತ್ತೆ ನೀರ್ ಸಿಗುತ್ತೆ, ಮತ್ತೆ ಮಳೆ ಬರುತ್ತೆ, ವ್ಯವಸಾಯ ಮಾಡೋಣ ಅಂತ ನಂಬ್ಕೊಂಡು ಇನ್ನ ಈ ಊರಲ್ಲೇ ಇದ್ದಾರೆ. ಅದ್ರಲ್ಲಿ ಒಬ್ಬನೇ ನಮ್ಮ ಹೀರೋ ಎರ್ನೆಸ್ಟ್ ಹೋಲ್ಮ್. ವ್ಯವಸಾಯ ಅಂದ್ರೆ ಪ್ರಾಣ ನಮ್ಮ ಹೀರೋಗೆ. ಸೊ ಅವರಿಗೆ ಸ್ವಂತ ಬಾವಿ ಇದೆ, ಆದ್ರೆ ನೀರ್ ಮಾತ್ರ ಇಲ್ಲ. ಆದ್ರೂ ಪರವಾಗಿಲ್ಲ ಅಂತ ಮೋಟರ್ ರೂಮ್ ನ ಕಟ್ಟಿಟ್ಟಿದ್ದಾರೆ. ಯಾವತ್ತಾದ್ರೂ ನೀರ್ ಬರುತ್ತೆ ಅಂತ ಕಟ್ಟಿಟ್ಟಿದ್ದಾರೆ. ಇಬ್ಬರು ಕಳ್ಳರು ಆ ಮೋಟರ್ ರೂಮ್ ಅಲ್ಲಿ ನೀರ್ ಇರ್ಬೋದು ಅಂತ ನೀರನ್ನ ಕದಿಯೋಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ನೀರಿಗೆ ಅಷ್ಟು ಡಿಮ್ಯಾಂಡು ಆ ಊರಲ್ಲಿ. ಆವಾಗ ಅಲ್ಲಿಗೆ ನಮ್ಮ ಹೀರೋ ಬಂದು ಆ ಇಬ್ಬರು ಕಳ್ಳರನ್ನು ಮೆರ್ಸಿನೇ ನೋಡ್ದೆ, ಅಂದ್ರೆ ದಯೆನೇ ನೋಡ್ದೆ ಶೂಟ್ ಮಾಡಿ ಕೊಳ್ತಾನೆ. ಇವನೇ ಈ ಕಥೆಯ ಹೀರೋ ಎರ್ನೆಸ್ಟ್ ಹೋಮ್. ಆಮೇಲೆ ಮೋಟರ್ ರೂಮ್ ನ ಓಪನ್ ಮಾಡಿ ನೀರಿದ್ಯಾ ಅಂತ ಚೆಕ್ ಮಾಡಿದ್ರೆ ಇವ್ರುಗಳಿಗೆ ಕುಡಿಯೋಕೆ ನೀರಿಲ್ಲ. ಆದ್ರೂ ಆ ಕಳ್ಳರನ್ನ ಕೊಂದ್ಬಿಟ್ಟಿವಲ್ಲ ಅನ್ನೋ ಗಿಲ್ಟಿ ಫೀಲ್ ಕೂಡ ಇಲ್ಲ ನಮ್ಮ ಹೀರೋಗೆ. ಆಮೇಲೆ ಹೀರೋ ಅವನ ಮಗನನ್ನು ಮತ್ತೆ ಲೋಡ್ ತುಂಬಿರೋ ಅವನ ಕತ್ತೆಯನ್ನು ಕರ್ಕೊಂಡು ಎಲ್ಲಿಗೋ ಹೋಗ್ತಾನೆ. ಅಲ್ಲಿ ಒಂದು ಜಾಗದಲ್ಲಿ ಕೆಲವೊಬ್ರು 1000 ಅಡಿ ನಾಟಿಗೆ ಬೋರ್ ಹಾಕಿ ನೀರನ್ನ ಹೊರಗಡೆ ತೆಗಿತಾ ಇದ್ದಾರೆ. ಈ ತರ ನೀರ್ ತೆಗಿಬೇಕು ಅಂದ್ರೆ ಗೌರ್ಮೆಂಟ್ ಗೆ ದೊಡ್ಡ ಅಮೌಂಟ್ ನ ಕೊಡ್ಬೇಕು. ಸೊ ಅಮೌಂಟ್ ನ ಕೊಟ್ಟು ನೀರ್ನ ತೆಗಿತಾ ಇದ್ದಾರೆ ಬೋರ್ವೆಲ್ ನವರು. ಅಂತ ನೀರನ್ನ ಕೂಡ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನೀಸ್ಗೂ ದೊಡ್ಡ ಮಟ್ಟಿಗೆ ವ್ಯವಸಾಯ ಮಾಡೋರಿಗೆ ಮಾತ್ರನೇ ಕೊಡ್ತಾರಂತೆ. ಅವರು ಸಣ್ಣ ಪುಟ್ಟ ವ್ಯವಸಾಯ ಮಾಡೋರ್ಗೆಲ್ಲ ಕೊಡಲ್ವಂತೆ. ಸೊ ಬೋರ್ವೆಲ್ ಕೆಲಸ ಮಾಡೋರಿಗೆ ನಮ್ಮ ಹೀರೋ ಊಟ ಮತ್ತೆ ಎಣ್ಣೆ ಬಾಟಲ್ಸ್ ನ ಸಪ್ಲೈ ಮಾಡ್ತಾ ಇರ್ತಾರೆ. ಹಾಗೆ ಅವ್ರಗಳ ಹತ್ರ ನನ್ನ ಬಯಲಿಗೂ ಸ್ವಲ್ಪ ನೀರ್ ಬಿಡ್ಬೋದಲ್ವಾ ಅಂತ ಕೇಳಿದ್ರೆ ಒಂದು ದೊಡ್ಡ ಅಮೌಂಟ್ ನ ಹೇಳ್ತಾರೆ ಬೋರ್ವೆಲ್ ನವರು. ಅಷ್ಟು ಹಣ ನಮ್ಮ ಹೀರೋ ಹತ್ರ ಇಲ್ಲ. ಸೊ ಬೇಜಾರ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಮಗ ಸರಿಯಾಗಿ ಕತ್ತೆನ ಹಿಡಿದೆ ಬಿಟ್ಬಿಟ್ಟಿರ್ತಾನೆ. ಆ ಕತ್ತೆ ಆಲ್ರೆಡಿ ಟಯರ್ಡ್ ಆಗಿದೆ ಲೋಡ್ ನ ತಗೊಂಡು ಬಂದು. ಸೊ ಬಂಡೆನ ದಾಟೋಕೆ ಆಗದೆ ಮಿಸ್ ಆಗಿ ಕಾಲ್ ಮುರಿದು ಕೆಳಗಡೆ ಬೀಳುತ್ತೆ. ಪಾಪ ನೋವಲ್ಲಿ ಕಿರ್ಚ್ಕೋತಾ ಇದೆ. ಅದನ್ನ ನೋಡಿದ ಹೀರೋ ಹೀಗೆ ಇದನ್ನ ಎಳ್ಕೊಂಡು ಹೋಗೋಕೂ ಆಗಲ್ಲ, ಎತ್ಕೊಂಡು ಹೋಗೋಕೂ ಆಗಲ್ಲ, ಹೀಗೆ ನೋವಲ್ಲಿ ಬಿಟ್ಬಿಟ್ಟು ಹೋಗೋಕೂ ಆಗಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಅದನ್ನ ಅಲ್ಲೇ ಶೂಟ್ ಮಾಡಿ ಕೊಂದ್ಬಿಟ್ಟು ಹೋಗ್ತಾರೆ. ಪಾಪ ತುಂಬಾ ಪ್ರೀತಿಯಿಂದ ಬೆಳೆಸಿದ್ದು. ಅದನ್ನ ನೋಡಿ ಮಗ ತುಂಬಾನೇ ಅಳ್ತಾ ಇರ್ತಾನೆ. ಆಮೇಲೆ ಮನೆಗೆ ಬಂದ್ರೆ ನಮ್ಮ ಹೀರೋ ಅವರ ಮಗಳು ತಿನ್ನೋಕೆ ಊಟ ಕೊಡ್ತಾಳೆ. ಅದು ಕೂಡ ನೀರಿಲ್ದೆ ಇರೋ ಊಟನೇ. ಈ ಹುಡುಗಿ ಯಾರು ಅಂತ ಗೊತ್ತಾಗ್ತಾ ಇದೆಯಾ? ಅದೇ ನಮ್ಮ ಚಾನೆಲ್ ನಲ್ಲಿ ಸೂಪರ್ ಆದ ಲವ್ ಸ್ಟೋರಿನ ಹಾಕಿದ್ವಲ್ಲ, ಆಲ್ ದಿ ಬ್ರೈಟ್ ಪ್ಲೇಸಸ್ ಅನ್ನೋ ಮೂವಿ. ಅದೇ ನಮ್ಮ ವೈಲೆಟ್ ಮತ್ತೆ ಫಿಂಚೋ. ನಮ್ಮ ವೈಲೆಟೇ ಇದು. ಊಟ ಆದ್ಮೇಲೆ ತಟ್ಟೆ ತೊಳೆಯೋಕೆ ಏನ್ ಮಾಡ್ತಾರೆ? ಕುಡಿಯೋಕೆ ಕೂಡ ನೀರಿಲ್ವಲ್ಲ ಅಂತ ನೋಡಿದ್ರೆ ಮಣ್ಣ ಹಾಕಿ ಅದ್ರಲ್ಲಿ ಕ್ಲೀನ್ ಮಾಡ್ತಾ ಇದ್ದಾಳೆ. ಎಷ್ಟು ಬರಗಾಲ ನೋಡಿ. ಮಗ ತಂದೆ ಜೊತೆ ತುಂಬಾನೇ ಕ್ಲೋಸ್, ಆದ್ರೆ ಮಗಳಿಗೆ ತಂದೆನ ಕಂಡ್ರೇನೆ ಆಗಲ್ಲ. ನನಗೆ ಬಟ್ಟೆ ತಕೊಟ್ಟಿಲ್ಲ, ಒಡವೆ ತಕೊಟ್ಟಿಲ್ಲ, ಸ್ಲಿಪ್ಪರ್ ತಕೊಟ್ಟಿಲ್ಲ ಅಂತ ತಂದೆ ಜೊತೆ ಜಗಳ ಮಾಡ್ತಾಳೆ. ಆವತ್ತು ರಾತ್ರಿ ತಂದೆ ಹತ್ರ ಹೇಳ್ದೆ ಮಾಡ್ದೆ ಅವರ ಜೀಪ್ ನ ತಗೊಂಡು ಎಲ್ಲಿಗೋ ಹೊರಟೋಗ್ತಾ ಇದ್ದಾಳೆ ಹುಡುಗಿ. ಮಾತೆ ಕೇಳಲ್ಲ. ನೆಕ್ಸ್ಟ್ ದಿನ ಬೆಳಗ್ಗೆ ತಂದೆ ಮತ್ತೆ ಮಗ ಮಾರ್ಕೆಟ್ಗೆ ಹೋಗ್ತಾರೆ. ಅದೇ ಇವಾಗ ಕತ್ತೆ ತೀರೋಯ್ತಲ್ಲ, ಸೊ ಅದ್ರ ಬದಲು ಹೊಸ ಕತ್ತೆನ ತರೋಣ ಅಂತ ಮಾರ್ಕೆಟ್ಗೆ ಹೋಗ್ತಾರೆ. ಅಲ್ಲಿ ಒಂದು ರೋಬೋಟ್ ನ ಹರಾಜಿಗೆ ಬಿಡ್ತಾ ಇದ್ದಾರೆ. ಆ ರೋಬೋಟ್ ಕತ್ತೆ ಮಾಡೋ ಕೆಲಸ ಎಲ್ಲವನ್ನು ಮಾಡುತ್ತಂತೆ. ಅದಕ್ಕೆ ನಮ್ಮ ಹೀರೋ ಆ ರೋಬೋಟ್ ಅನ್ನ ತಗೊಳ್ಳೇಬೇಕು ಅಂತ ಹರಾಜ್ ಕೇಳಿದ್ರೆ ಇನ್ನೊಬ್ಬ ಹುಡುಗ ಹರಾಜ್ ಕೇಳ್ತಾ ಇದ್ದಾನೆ. ಆದ್ರೂ ಕೊನೆಗೆ ನಮ್ಮ ಹೀರೋನೇ ಹೆಚ್ಚು ಬೆಲೆ ಕೇಳಿ ಹರಾಜ್ನ ಗೆಲ್ತಾರೆ. ಸೊ ಇನ್ ಮುಂದೆ ರೋಬೋಟ್ ನಮ್ದು. ಆಮೇಲೆ ಆ ರೋಬೋಟ್ ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಯಾಕೆ ಅಂದ್ರೆ ನಮ್ಮ ಹೀರೋ ಅವರ ಹೆಂಡತಿ ಅಲ್ಲೇ ಇರೋದು, ಏನೋ ಕಾಯಿಲೆ ಅಂತೆ. ಸೊ ಟೆಕ್ನಾಲಜಿ ಹೆಲ್ಪ್ ಇಂದಾನೆ ಅವರ ಕೈಯಲ್ಲಿ ಓಡಾಡೋಕೆ ಆಗುತ್ತಂತೆ, ಇಲ್ಲ ಅಂದ್ರೆ ವೀಲ್ ಚೇರ್ ಅಲ್ಲೇ ಕೂತಿರ್ಬೇಕಾಗುತ್ತೆ. ಸೊ ಹಾಸ್ಪಿಟಲ್ ಅಲ್ಲೇ ಇಟ್ಟು ನೋಡ್ಕೋತಾ ಇದ್ದಾರೆ. ಯಾವ್ದೋ ಆಕ್ಸಿಡೆಂಟ್ ಅಲ್ಲಿ ಕೈ ಕಾಲು ಹೋಗ್ಬಿಟ್ಟಿದೆ ಅನ್ಸುತ್ತೆ. ಇದೇ ಟೆಕ್ನಾಲಜಿನ ಮನೇಲಿ ಸೆಟಪ್ ಮಾಡಿಟ್ಟು ನೋಡ್ಕೋಬಹುದು. ಬಟ್ ಆದ್ರೆ ಅಷ್ಟೊಂದು ಹಣ ಇಲ್ಲ ನಮ್ಮ ಹೀರೋ ಹತ್ರ. ಆಮೇಲೆ ಹೆಂಡತಿಗೆ ಬಾಯ್ ಹೇಳ್ಬಿಟ್ಟು ಮಗನನ್ನ ಕರ್ಕೊಂಡು ಜೀಪಿಗೆ ಪೆಟ್ರೋಲ್ ಹಾಕೋಕೆ ಹೋಗ್ತಾರೆ ಹೀರೋ. ಆವಾಗ ಭಯಂಕರ ಬಾಯಾರಿಕೆ ಆಗುತ್ತೆ ನಮ್ಮ ಹೀರೋಗೆ. ಸೊ ಬೇರೆ ದಾರಿ ಇಲ್ಲ, ಅದಕ್ಕೆ ಪೆಟ್ರೋಲ್ ಅನ್ನೇ ಸ್ವಲ್ಪ ಬಾಯಿಗೆ ಹಾಕಿ ಕುಡಿತಾರೆ ನಮ್ಮ ಹೀರೋ.
ಈ ಒಂದು ಸೀನ್ ಅಲ್ಲೇ ನೀರು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತುಂಬಾ ಮೀನಿಂಗ್ಫುಲ್ ಆಗಿ ತೋರಿಸಿದ್ದಾರೆ ಅಲ್ವಾ ಈ ಮೂವಿಯಲ್ಲಿ. ಆಮೇಲೆ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ದಾರಿಯಲ್ಲಿ ಮಗುವನ್ನ ಕೈಯಲ್ಲಿ ಇಟ್ಕೊಂಡು ನೀರ್ ಬೇಕು ಅಂತ ಭಿಕ್ಷೆ ಬೇಡ್ತಾ ಇದ್ದಾನೆ. ಅದಕ್ಕೆ ನಮ್ಮ ಹೀರೋನು ಪಾಪ ಅಂತ ಒಂದು ಕ್ಯಾನ್ ನೀರ್ನ ಅವನ ಹೆಂಡತಿಗೆ ಕೊಟ್ಟು ಮಗುನ ಮುದ್ದು ಮಾಡ್ತಾ ಇರ್ತಾರೆ. ಆವಾಗ ಈ ಕಡೆ ಆ ಭಿಕ್ಷಕ ನಮ್ಮ ಹೀರೋ ಅವರ ಮಗ ಜೆರೆಮಿ ಹತ್ರ, ಲೋ ತಮ್ಮ, ನಿಮ್ಮ ಅಕ್ಕ ಹುಷಾರು ಕಣೋ, ಒಬ್ಬ ದೊಡ್ಡ ಪೊರ್ಕಿನ ಲವ್ ಮಾಡ್ಕೊಂಡು ಸುತ್ತಾಡ್ತಾ ಇದ್ದಾಳೆ, ನೋಡ್ಕೋ, ಹೇಳ್ಬಿಟ್ಟೆ ಹುಷಾರು, ಅವನ್ ಸರಿ ಇಲ್ಲ ಅಂತ ಹೇಳ್ತಾವನೆ. ಆಮೇಲೆ ಹೀರೋ ಕಾರ್ನ ತಗೊಂಡು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಅರಾಜಲ್ಲಿ ಒಬ್ಬ ರೇಟ್ ನ ಜಾಸ್ತಿ ಮಾಡ್ಬಿಟ್ಟ ಅಲ್ವಾ, ಅವನು ನಮ್ಮ ಹೀರೋನ ಅಡ್ಡ ಹಾಕಿ ನಿಮ್ಮ ರೋಬೋಟ್ ನ ಬಾಡಿಗೆಗೆ ಕೊಡಿ ಅಂತ ಕೇಳ್ತಾವನೆ. ಆಕ್ಚುಲಿ ಈ ಹುಡುಗ ಯಾರು ಅಂದ್ರೆ ಇವಾಗ ರೋಬೋಟ್ ನ ಹರಾಜಿಗೆ ಬಿಟ್ರಲ್ವಾ ಅವ್ರ ಮಗಾನೆ. ಅವ್ರ ತಂದೆನೆ ಇವನನ್ನ ನಂಬಿ ರೋಬೋಟ್ ನ ಕೊಡ್ಲಿಲ್ಲ, ಇನ್ನೆಲ್ಲಿಂದ ನಮ್ಮ ಹೀರೋ ಇವನ್ನ ನಂಬಿ ರೋಬೋಟ್ ನ ಕೊಡೋಕೆ ಸಾಧ್ಯ, ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಅವನು ಹೋಗೋಲ್ಲ ಕುಡ್ಕ ಅಂತ ನಮ್ಮ ಹೀರೋಗೆ ಬೈದ್ಬಿಟ್ಟು ಹೋಗ್ತಾನೆ. ಆಮೇಲೆ ನೆಕ್ಸ್ಟ್ ದಿನ ಅದೇ ತರ ಲೋಡ್ನೆಲ್ಲ ರೋಬೋಟ್ಗೆ ಹತ್ತಿಸ್ಕೊಂಡು ಬೋರ್ವೆಲ್ ಟೀಮಿಗೆ ಸಪ್ಲೈ ಮಾಡೋಕೆ ಹೋಗ್ತಾರೆ ನಮ್ಮ ಹೀರೋ ಮತ್ತೆ ಮಗ. ಆವಾಗ ಮತ್ತೆ ನಮ್ಮ ಹೀರೋ ಸ್ವಲ್ಪ ನನ್ನ ಬಯಲಿಗೆ ನೀರ್ ಬಿಡ್ಬೋದಲ್ವಾ, ಪೈಪ್ ಲೈನ್ ನ ನನ್ನ ಲ್ಯಾಂಡ್ ವರ್ಗೂ ಎಕ್ಸ್ಟೆಂಡ್ ಮಾಡ್ಬೋದಲ್ವಾ ಅಂತ ಕೇಳ್ಬೇಕಾದ್ರೆ ಆಗೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಬೋರ್ವೆಲ್ ನವರು. ಆಮೇಲೆ ತಂದೆ ಮತ್ತೆ ಮಗ ಡೆಸರ್ಟ್ಲಿ ಬೇಟೆ ಆಡಿ ತಿನ್ಬಿಟ್ಟು ಮತ್ತೆ ಮನೆಗೆ ರಿಟರ್ನ್ ಹೋಗ್ತಾ ಇರ್ತಾರೆ. ಆವಾಗ ಪೊರ್ಕಿ ಹುಡ್ಗ ಲೆವರ್, ಅವನ ಹೆಸರು ಲೆವರ್, ಅವನು ನಮ್ಮ ಹೀರೋ ಜೀಪ್ ನ ಕ್ರಾಸ್ ಮಾಡಿ ಹೋಗ್ತಾ ಇದ್ದಾನೆ. ಆಕ್ಚುಲಿ ಆ ಏರಿಯಾದಲ್ಲಿ ನಮ್ಮ ಹೀರೋ ಅವರ ಮನೆನ ಬಿಟ್ರೆ ಬೇರೆ ಮನೆಗಳೇ ಇಲ್ಲ. ಹಾಗಾದ್ರೆ ಆ ಪೊರ್ಕಿ ನಮ್ಮ ಮಗಳಿಗೇನೆ ಲೈನ್ ಹೊಡಿತಾ ಇದ್ದಾವನೋ, ಅದಕ್ಕೆ ಈ ಕಡೆನೆ ಸುತ್ತಾಡ್ತಾ ಇರ್ತಾವನೋ ಅಂತ ನಮ್ಮ ಹೀರೋಗೆ ಡೌಟ್ ಆಗುತ್ತೆ. ಅದಕ್ಕೆ ಮನೆಗೆ ಬಂದು ಮಗಳನ್ನ ಕೇಳಿದ್ರೆ, ಹೌದು ನಾನು ಅವನನ್ನೇ ಲವ್ ಮಾಡ್ತಾ ಇರೋದು, ಅವನನ್ನೇ ಮದುವೆ ಆಗೋದು ಅಂತ ಹೇಳ್ತಾ ಇದ್ದಾಳೆ. ತಂದೇನೋ ಅವನ್ ಸರಿ ಇಲ್ಲ, ಸಖತ್ ಪೊರ್ಕಿ, ಕೆಟ್ಟವನು, ಹೇಳಿದ್ರೆ ಕೇಳಮ್ಮ ಅಂತ ಹೇಳಿದ್ರೆ ಹುಡುಗಿ ಕೇಳ್ತಾನೆ ಇಲ್ಲ. ನನಗೆ ಅವನೇ ಇಷ್ಟ, ನನಗೆ ನೀವಂದ್ರೆ ಒಂಚೂರು ಇಷ್ಟನೇ ಇಲ್ಲ, ನೀವೆಲ್ಲ ಒಂದು ತಂದೆನಾ ಅಂತ ತಂದೆಗೆ ಬೈದ್ ಬಿಟ್ಟು ಹೋಗ್ತಾಳೆ. ತಮ್ಮನ ಹತ್ರ ಹೋಗಿ ನಾನು ಮನೆ ಬಿಟ್ಟು ಹೋಗ್ತೀನಿ, ನನಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ, ಹಣ ಇದ್ರೆ ಕೊಡು, ನಾನು ಅವನ ಜೊತೆ ಓಡಿ ಹೋಗ್ತೀನಿ ಅಂತ ಹತ್ಕೊಂಡು ಕೇಳ್ಬೇಕಾದ್ರೆ ತಮ್ಮನು ಬೇಜಾರಾಗ್ಬಿಟ್ಟು ತಂದೆ ಕೊಟ್ಟ ಪಾಕೆಟ್ ಮನಿನ ಅಕ್ಕನ ಕೈಗೆ ಕೊಡ್ತಾನೆ. ಆವಾಗ ತಂದೆ ಕರೆಕ್ಟ್ ಆಗಿ ಬಂದು ಮಗಳನ್ನ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ, ಎಲ್ಲಿಗೂ ಹೋಗ್ಬಾರ್ದು ಅಂತ ಹೌಸ್ ಅರೆಸ್ಟ್ ಮಾಡಿಡ್ತಾರೆ. ವಿಂಡೋ ದಾರಿಯಿಂದ ಕೂಡ ತಪ್ಪಿಸ್ಕೋಬಾರ್ದು ಅಂತ ಮೊಳೆ ಹೊಡೆದು ಇಟ್ಬಿಡ್ತಾರೆ ತಂದೆ. ನೆಕ್ಸ್ಟ್ ದಿನ ಆ ಪುರ್ಕಿ ಲೆವರ್ ನಮ್ಮ ಹೀರೋ ಮನೆಯಲ್ಲಿ ಯಾರು ಇಲ್ದೇ ಇರ್ಬೇಕಾದ್ರೆ ಮನೆಗೆ ಬಂದು ರೋಬೋಟ್ ನ ಕದ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅದಕ್ಕೆ ನಮ್ಮ ಹೀರೋ ಅದನ್ನ ಬಂದು ನೋಡ್ಬೇಕಾದ್ರೆ ಫುಲ್ಲು ಟೆನ್ಷನ್ ಆಗಿ ಆ ಲೆವರೇ ಇದನ್ನ ಮಾಡಿರ್ಬೇಕು ಅಂತ ಅವನ ತಂದೆ ಹತ್ರ ಹೋಗಿ ಎಲ್ಲಿ ನಿನ್ನ ಮಗ ಅಂತ ಕೇಳಿದ್ರೆ ಅವನನ್ನ ನಾನು ನೋಡಿನೇ ತುಂಬಾ ದಿನ ಆಯ್ತು, ಬೆಟ್ಟದ ಮೇಲೇನೆ ಇರ್ಬೇಕು, ಹೋಗ್ ನೋಡು ಅಂತ ಕಳಿಸ್ತಾರೆ. ಅದಕ್ಕೆ ನಮ್ಮ ಹೀರೋ ಇನ್ನ ಟೆನ್ಷನ್ ಆಗಿ ಗನ್ನ ತಗೊಂಡು ಲೆವರ್ನ ಹುಡಿಕೊಂಡು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಸಡನ್ ಆಗಿ ಬೋರ್ವೆಲ್ ಹಾಕ್ತಾರಲ್ಲ ಟೀಮು, ಅವರು ನಮ್ಮ ಹೀರೋನ ಹಿಡಿದು ರೌಂಡ್ ಕಟ್ಕೊಂಡು ಹೊಡೆಯೋಕೆ ಶುರು ಮಾಡ್ತಾರೆ. ಯಾಕ್ರೋ ನನ್ನ ಹೊಡಿತಾ ಇದ್ದೀರಾ ಅಂತ ಹೀರೋ ಕೇಳಿದ್ರೆ, ನಿನ್ನ ರೋಬೋಟು ನಿನ್ನೆ ರಾತ್ರಿ ಬಂದು ನಮ್ಮ ಎಣ್ಣೆ ಬಾಟಲ್ಗಳನ್ನ ತಗೊಂಡು ಹೋಗ್ಬಿಟ್ಟಿದೆ, ಸುಮ್ನೆ ಕೊಟ್ಬಿಡು, ಇಲ್ಲ ನಿನ್ನ ಹೊಡೆದು ಚೆಚ್ ಬಿಡ್ತೀವಿ ಅನ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಲವ್ ನಿನ್ನೆ ಬೆಳಗ್ಗೆನೆ ಯಾವನೋ ನನ್ನ ರೋಬೋಟ್ ನ ಕದ್ಕೊಂಡು ಹೋಗ್ಬಿಟ್ಟ, ಅವನೇ ರೋಬೋಟ್ ನ ಇಟ್ಟು ನಿಮ್ಮ ಎಣ್ಣೆ ಬಾಟಲ್ಗಳನ್ನು ಕದ್ದಿರ್ಬೇಕು ಅಂತ ಹೇಳಿದ್ರೆ ಬೋರ್ವೆಲ್ ಟೀಮ್ ಅವರು ಕೇಳೋ ತರ ಇಲ್ಲ, ನಿನ್ನ ರೋಬೋಟ್ ತಾನೇ ಅದು ಅಂತ ಮತ್ತೆ ನಮ್ಮ ಹೀರೋಗೆ ಎರ್ರ ಬಿರ್ರಿ ಹೊಡಿತಾರೆ. ಆವಾಗ ನಮ್ಮ ಹೀರೋ ಕೈಗೆ ಅವನ ಗನ್ ಸಿಕ್ಬಿಡುತ್ತೆ. ಸೊ ಗನ್ನ ಯೂಸ್ ಮಾಡಿ ಅವ್ರಗಳನ್ನ ಹೆದರ್ಸಿ 2 ಎಣ್ಣೆ ಬಾಟಲ್ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ನಮ್ಮ ಹೀರೋ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಎಣ್ಣೆ ಬಾಟಲ್ಸ್ ನೆಲ್ಲ ಖಾಲಿ ಮಾಡಿ ಅಲ್ಲೇ ಒಂದು ಜಾಗದಲ್ಲಿ ನೆಮ್ಮದಿಯಾಗಿ ಮಲಗ್ತಾನೆ ಹೀರೋ. ಆಮೇಲೆ ಬೆಳಿಗ್ಗೆ ಎದ್ರೆ ಆ ಜಾಗದಲ್ಲೇ ಇನ್ನೊಬ್ಬ ಮಲಗಿದ್ದಾನೆ. ಯಾರು ಅಂತ ನೋಡಿದ್ರೆ ಆ ಪೊರ್ಕಿ ಲೆವರ್. ಸೊ ಅವನನ್ನ ಹಿಡ್ದು, ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ರೋಬೋಟ್ನೇ ಕದ್ದು ಅದ್ರ ಮುಖಾಂತರ ಬೋರ್ವೆಲ್ ನವರ ಎಣ್ಣೆ ಬಾಟಲ್ ನ ಕದ್ದು ಕಲ್ಲ ಅನ್ನೋ ಬ್ಲೇಮ್ ನ ನನ್ ಮೇಲೆ ಹಾಕಿರ್ತ್ಯಾ, ನಡಿಯೋ ಅಂತ ರೋಬೋಟ್ಗೆನೆ ಹಗ್ಗ ಕಟ್ಟಿ ಪೊರ್ಕಿ ಲೆವರ್ ಕೈ ಕಾಲಿಗೂ ಹಗ್ಗ ಕಟ್ಟಿ ಕರ್ಕೊಂಡು ಹೋಗ್ತಾರೆ ಹೀರೋ. ಫಸ್ಟ್ ಇವನನ್ನ ಬೋರ್ವೆಲ್ ನವರ ಹತ್ರ ಹ್ಯಾಂಡ್ ಓವರ್ ಮಾಡಿ ಹೀರೋ ಮೇಲಿರೋ ಕಲ್ಲ ಅನ್ನೋ ಬ್ಲೇಮ್ ನ ಹೋಗಿಸ್ಬೇಕು ಅಂತ ಹೋಗ್ತಾ ಇದ್ದಾರೆ ಹೀರೋ. ಆದ್ರೆ ಆವಾಗ ನಮ್ಮ ಹೀರೋಗೆ ತುಂಬಾನೇ ಬಾಯಾರಿಕೆ ಆಗ್ತಾ ಇದೆ. ಅದಕ್ಕೆ ರೋಬೋಟ್ ಮೇಲೆ ಇರೋ ಎಣ್ಣೆ ಬಾಟಲ್ ನ ನಮ್ಮ ಹೀರೋ ನೋಡ್ಬೇಕಾದ್ರೆ ಹೀರೋ ಎಣ್ಣೆ ಬಾಟಲ್ ನ ನೋಡೋದನ್ನ ಲೆವರ್ ನೋಡ್ಬಿಡ್ತಾನೆ. ಅದಕ್ಕೆ ಯೋ ಬಾಯಾರಿಕೆ ಆದ್ರೆ ಫಸ್ಟ್ ಆ ಬಾಟಲ್ ನ ತಗೊಂಡು ಕುಡಿಯೋ, ಸತ್ಗಿತ್ ಹೋಗ್ಬಿಡ್ಬೇಡ, ಆಲ್ರೆಡಿ ನಾನು 2-3 ಬಾಟಲ್ ನ ಕುಡ್ದಿದ್ದೀನಿ, ಇದನ್ನು ನಾನೇ ಕುಡ್ದೆ ಅಂತ ಹೇಳ್ಕೋತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಸರಿ ಅಂತ ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ಹೀರೋ ವೀಕ್ನೆಸ್ ಎಣ್ಣೆ ಹೊಡೆಯೋದು, ದೊಡ್ಡ ಕುಡುಕ ನಮ್ಮ ಹೀರೋ. ಸೊ ಹಾಗೆ ಒಂದು ಕಡೆ ಕೂತ್ಕೊಂಡು ಫುಲ್ಲು ಎಣ್ಣೆ ಹೊಡಿತಾರೆ. ಲೆವರು ಜಾಕಿ ಹಚ್ಚಿ ನಮ್ಮ ಹೀರೋನ ಫುಲ್ಲು ಕುಡಿಸ್ಬಿಡ್ತಾನೆ. ನೀನು ಕುಡಿಯೋ ಅಂತ ನಮ್ಮ ಹೀರೋ ಹೇಳಿದ್ರೆ ಕುಡಿಯೋ ತರ ಆಕ್ಟ್ ಮಾಡ್ತಾ ಇರ್ತಾನೆ ಲೆವರ್. ಆಮೇಲೆ ನಮ್ಮ ಹೀರೋ ಫುಲ್ಲು ಟೈಟ್ ಆದ್ಮೇಲೆ ಅವರ ತಲೆಗೆ ಕಳ್ಳು ತಗೊಂಡು ಹೊಡಿತಾನೆ ಲೆವರ್. ರಕ್ತ ಬರ್ತಾ ಇದೆ ನಮ್ಮ
ಹೀರೋಗೆ ಸುಸ್ತಾಗಿ ಬಿದ್ದಿದ್ದಾರೆ. ಆವಾಗ ಇನ್ನ 2 ಎಣ್ಣೆ ಬಾಟಲ್ ಗಳನ್ನ ತಗೊಂಡು ನಮ್ಮ ಹೀರೋ ಬಾಯಿಗೆ ಸುರಿತಾನೆ ಲೆವರ್. ತಲೆಯಿಂದ ರಕ್ತ ಬೇರೆ ಬರ್ತಾ ಇದೆ ನಮ್ಮ ಹೀರೋಗೆ. ಹಾಗೆ ಇಲ್ಲೇ ಇದ್ದು ಸಾಯ್ಲಿ ಅಂತ ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ ಪೊರ್ಕಿ ಲೆವರ್. ಆಮೇಲೆ ಡೈರೆಕ್ಟ್ ನಮ್ಮ ಹೀರೋ ಮನೆಗೆ ಬಂದು ಹುಡುಗಿನ ಕರೆದು ಬಾರೆ ನಾವು ಇಲ್ಲಿಂದ ಹೋಗ್ಬಿಡೋಣ ಅಂತ ಕರಿಬೇಕಾದ್ರೆ ಆ ಲೂಸ್ ಹುಡುಗಿನೋ ತಂದೆ ಬರೋಷ್ಟ್ರಲ್ಲಿ ನಾವು ಓಡೋಗ್ಬಿಡೋಣ ಅಂತ ಹೊರಡ್ತಾಳೆ. ಆವಾಗ ತಮ್ಮ ಹೇಗೋ ಅಕ್ಕ ಚೆನ್ನಾಗಿರ್ಲಿ ಅಂತ ನೋಡ್ಕೊಂಡು ಸುಮ್ನೆ ಇದ್ಬಿಡ್ತಾನೆ. ಆಮೇಲೆ ಇಷ್ಟೊತ್ತಾದ್ರೂ ತಂದೆ ಇನ್ನ ಬಂದಿಲ್ವಲ್ಲ ಅಂತ ತಂದೆನ ಹುಡಿಕೊಂಡು ಮಗ ಹೋಗ್ತಾನೆ. ಹೋದ್ರೆ ದಾರಿಯಲ್ಲಿ ಎಣ್ಣೆ ಬಾಟಲ್ ಬಿದ್ದಿದೆ. ಇನ್ನ ಸ್ವಲ್ಪ ಮುಂದೆ ಹೋದ್ರೆ ಆ ರೋಬೋಟ್ ದಾರಿ ಗೊತ್ತಾಗದೆ ಅಲ್ಲಿಗೂ ಇಲ್ಲಿಗೂ ನಡೀತಾ ಇದೆ. ಸೊ ಹುಡುಗ ಅಲ್ಲಿ ಬೋರ್ವೆಲ್ ಹಾಕ್ತಾ ಇರೋರ ಹತ್ರ ನಮ್ಮ ತಂದೆ ಈ ಕಡೆ ಬಂದ್ರ ನೋಡಿದ್ರೆ ಅವರನ್ನ ಅಂತ ಕೇಳಿದ್ರೆ, ಲೋ ತಮ್ಮ ನಿನಗೆ ಇನ್ನ ವಿಷಯನೇ ಗೊತ್ತಿಲ್ವಾ, ನಿಮ್ಮ ತಂದೆನ ನಿಮ್ಮ ರೋಬೋಟೆ ಒಡೆದು ಕೊಂದ್ಬಿಡ್ತು ಕಣಪ್ಪ, ನಿಮ್ಮ ತಂದೆನ ಸಾಯಿಸ್ಬಿಡ್ತು ಆ ರೋಬೋಟ್ ಅಂತ ಬೋರ್ವೆಲ್ನವರು ಹೇಳ್ಬೇಕಾದ್ರೆ ಹುಡುಗ ಹಾಗೆ ಬೆಚ್ಚಿ ಹೋಗ್ಬಿಡ್ತಾನೆ. ಆಮೇಲೆ ಅವನ ತಂದೆ ಅವರ ಡೆಡ್ ಬಾಡಿನ ಹುಡುಕಿ ಕಂಡಿಡಿದು ನೆಕ್ಸ್ಟ್ ದಿನ ಕಾರ್ಯಗಳನ್ನ ಮಾಡ್ತಾರೆ. ಅಕ್ಕನು ಬಂದು ಜಾಯಿನ್ ಆಗ್ತಾಳೆ. ಆಮೇಲೆ ಈ ವಿಷಯನ ಅವರ ತಾಯಿ ಹತ್ರನೇ ಹೇಳ್ಕೊಂಡು ಫ್ಯಾಮಿಲಿನೇ ಬೇಜಾರಾಗ್ತಾರೆ. ಅಂದ್ರೆ ನಮ್ಮ ಹೀರೋ ಅವರ ಫ್ಯಾಮಿಲಿ ಬೇಜಾರಾಗ್ತಾರೆ. ಆವಾಗ ಪೊರ್ಕಿಲ್ ಅವರ ಎಂಟ್ರಿ ಕೊಟ್ಟು ಬೇಜಾರಾಗ್ಬೇಡಿ, ಇನ್ ಮುಂದೆ ನಾನು ನಿಮ್ಮನ್ನ ನೋಡ್ಕೋತೀನಿ, ನಿಮ್ಮ ಫ್ಯಾಮಿಲಿಗೆ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅವನು ಬರ್ಬೇಕಾದ್ರೇನೆ ನಮ್ಮ ಹೀರೋ ಅವರ ಜೀಪಲ್ಲೇ ಬಂದಿದ್ದಾನೆ. ಏನಕ್ಕೆ ಇವನು ನಮ್ಮ ಹೀರೋನ ಪ್ಲಾನ್ ಮಾಡಿ ಕೊಂದ ಅಂದ್ರೆ, ಇವಾಗ ನಮ್ಮ ಹೀರೋ ಅವರ ಲ್ಯಾಂಡ್ ಇದೆಯಲ್ಲ ಅದು ಒಂದು ಕಾಲದಲ್ಲಿ ಲೆವರ್ ಅವರ ತಂದೆಗೆ ಸೇರಿದಂತೆ. ಅವ್ರ ತಂದೆ ಗೌರ್ಮೆಂಟ್ ಹತ್ರ ಲೋನ್ ತಗೊಂಡಿದ್ರಂತೆ, ಸರಿಯಾಗಿ ರಿಟರ್ನ್ ಪೇ ಮಾಡಿರ್ಲಿಲ್ಲ. ಅದಕ್ಕೆ ಗೌರ್ಮೆಂಟ್ ಅವ್ರ ತಂದೆ ಅವ್ರ ಲ್ಯಾಂಡ್ ನ ಜಪ್ತಿ ಮಾಡಿ ಹರಾಜ್ಗೆ ಬಿಟ್ರಂತೆ. ಆವಾಗ ನಮ್ಮ ಹೀರೋ ಆ ಲ್ಯಾಂಡ್ ನ ಹಣ ಕೊಟ್ಟು ತಗೊಂಡಿದ್ದಾರೆ. ಆದ್ರೆ ಲೆವರ್ಗೆ ಅವನ ತಂದೆ ಆಸ್ತಿ ಫುಲ್ಲು ಅವನಿಗೆ ಸೇರ್ಬೇಕಂತೆ. ಯಾರ್ ಹಣ ಕೊಟ್ಟು ತಗೊಂಡಿದ್ರು ಸರಿ, ಪಟ್ಟ ಮಾಡಿ ಇಟ್ಕೊಂಡಿದ್ರು ಸರಿ. ಸೊ ಇವನಿಗೆ ಎಲ್ಲ ಆಸ್ತಿನೂ ಸೇರ್ಬೇಕು ಅಂತ ಒಂಥರ ಸೆಲ್ಫಿಶ್ ಸೈಕೋ. ಸೊ ಲೆವರ್ ಪ್ಲಾನ್ ಮಾಡಿದ ಹಾಗೆ ನಮ್ಮ ಹೀರೋ ಅವರ ಆಸ್ತಿ, ಲ್ಯಾಂಡು, ಕಾರು ಎಲ್ಲ ಸಿಕ್ಕಾಯ್ತು. ಹೀರೋ ಮಗಳು ಸಿಕ್ಕಾಯ್ತು. ಹುಡುಗಿ ಸಿಕ್ಕಿದ್ರೆ ಸುಮ್ನೆ ಇರ್ತಾನ, ಹುಡುಗಿ ಹೊಟ್ಟೆನ ದಪ್ಪ ಮಾಡ್ಬಿಟ್ಟಿದ್ದಾನೆ ಲೆವರ್. ಈ ಕಡೆ ಮಗ ತಂದೆನ ರೋಬೋಟೇ ಕೊಂದಿದ್ದು ಅಂತ ಇನ್ನ ಅನ್ಕೊಂಡಿದ್ದಾನೆ. ಸೊ ನಮ್ಮ ಹೀರೋ ಬಯಲಿಗೆ ನೀರ್ ಬಿಟ್ಟು ವ್ಯವಸಾಯ ಮಾಡ್ಬೇಕು ಅಂತ ಕನಸು ಕಾಣ್ಕೊಂಡಿದ್ರಲ್ವಾ, ಅದನ್ನ ಇವಾಗ ಲೆವರ್ ಪೂರ್ತಿ ಮಾಡ್ತಾ ಇದ್ದಾನೆ. ನಮ್ಮ ಹೀರೋ ಮಾಡ್ತಾ ಇದ್ರಲ್ವಾ ಬೋರ್ವೆಲ್ ನವರಿಗೆ ಎಣ್ಣೆ ಬಾಟಲ್ ಸಪ್ಲೈ ಮಾಡೋ ಕೆಲಸ, ಅದನ್ನ ಲೆವರ್ ಮಾಡ್ತಾನೆ. ಆವಾಗ ಬೋರ್ವೆಲ್ ಸೂಪರ್ವೈಸರ್ ಹತ್ರ ನನ್ನ ಹೆಂಡತಿ ಅವರ ತಂದೆ ನಿಮ್ ಹತ್ರ ಬಯಲಿಗೆ ನೀರ್ ಬಿಡಿ ಅಂತ ಕೇಳ್ತಾನೆ ಇದ್ರು, ಆದ್ರೆ ನೀವು ಕೊನೆವರೆಗೂ ಬಿಡ್ಲೇ ಇಲ್ಲ. ಇವಾಗ ಅವರು ಸತ್ಮೇಲಾದ್ರೂ ಸ್ವಲ್ಪನಾದ್ರೂ ನೀರ್ ಬಿಡ್ಬೋದಲ್ವಾ ಅಂತ ಕೇಳ್ಬೇಕಾದ್ರೆ ಸೂಪರ್ವೈಸರ್ ಆಗೋದೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಲೆವರ್, ಸರಿ ನನ್ನ ಮಾವ ಹೇಗೆ ಸತ್ರು, ಕೊನೆದಾಗಿ ನೀವೇ ಅವರನ್ನ ಹೊಡೆದು ಕಳ್ಸಿದ್ರಂತೆ, ಏನ್ ನಡೀತು ಅಂತ ಕೇಳ್ಬೇಕಾದ್ರೆ, ಹೇ ಅವ್ರ ರೋಬೋಟೇ ಕಣಪ್ಪ ಅವರನ್ನ ಕೊಂದಿದ್ದು ಅಂತ ಹೇಳ್ತಾನೆ ಸೂಪರ್ವೈಸರ್. ಅದಕ್ಕೆ ಲೆವರ್, ಸರಿ ನಮ್ಮ ಮಾವ ಅವರ ಡೆಡ್ ಬಾಡಿ ಹತ್ರ ಈ ಚಾಕು ಇತ್ತಂತೆ, ಇದು ನಿಮ್ದೇ ಅಲ್ವಾ ಅಂತ ಕೇಳ್ಬೇಕಾದ್ರೆ ನಡ್ಗು ಹೋಗ್ತಾನೆ ಸೂಪರ್ವೈಸರ್. ನೀರ್ ಬಿಟ್ಬಿಡಿ ಅಂತ ಹೆದರ್ಸ್ಬಿಟ್ಟು ಹೋಗ್ತಾನೆ ಲೆವರ್. ಸೂಪರ್ವೈಸರ್, ಎಸ್ ಬಾಸ್, ನಾಳೆಯಿಂದ ನಿಮ್ಮ ಜಮೀನಿಗೆ ನೀರ್ ಬರುತ್ತೆ ಬಾಸ್, ತಲೆ ಕೆಡಿಸ್ಕೋಬೇಡಿ ಅಂತ ವಾಟರ್ ಸಪ್ಲೈ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಹೀರೋ ಎಷ್ಟೋ ಕಷ್ಟಪಟ್ಟಿರ್ತಾನೆ ವ್ಯವಸಾಯ ಮಾಡ್ಬೇಕು ಅಂತ, ಆದ್ರೆ ಅವ್ರ ಕೈಯಲ್ಲಿ ಆಗದೆ ಇರೋದನ್ನ ಸೂಪರ್ವೈಸರ್ನ ಹೆದರ್ಸಿ ನೀರ್ ಬರ್ಸಿ ನಮ್ಮ ಹೀರೋ ಅವರ ಲ್ಯಾಂಡ್ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾನೆ ಲೆವರ್. ಆ ರೋಬೋಟ್ ಅನ್ನೇ ಯೂಸ್ ಮಾಡಿ ಇರೋ ಬರೋ ಸೀಡ್ಸ್ ನ ಹಾಕಿ ಗ್ರೋತ್ ಮಾಡಾಯ್ತು. ಪ್ರೆಗ್ನೆಂಟ್ ಆಗಿ ಇರೋ ಹುಡುಗಿಯನ್ನು ಮದುವೆ ಮಾಡ್ಕೋತಾನೆ ಲೆವರ್. ಬೆಳವಣಿಗೆನೂ ಸಿಕ್ತು, ಎಲ್ಲ ಚೆನ್ನಾಗೇ ಹೋಗ್ತಾ ಇದೆಯಲ್ಲ ಅನ್ಕೊಂಡ್ರೆ ಆವಾಗ ಬ್ಯಾಂಕ್ ಇಂದ ಆಫೀಸರ್ಸ್ ಬಂದು, ನಿಮ್ಮ ಮಾವ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಈ ಲ್ಯಾಂಡ್ ನ ತಗೊಂಡಿದ್ದು, ಲ್ಯಾಂಡ್ ನ ತಗೊಂಡಾದಾಗ್ಲಿಂದ ಬಡ್ಡಿ ಅಸಲು ಏನನ್ನು ಬ್ಯಾಂಕಿಗೆ ಪೇ ಮಾಡ್ಲೇ ಇಲ್ಲ. ಸೊ ಇವಾಗ ಈ ಲ್ಯಾಂಡ್ ನ ನಾವು ಜಪ್ತಿ ಮಾಡ್ತಾ ಇದೀವಿ ಅಂತ ಲ್ಯಾಂಡ್ ನ ಜಪ್ತಿ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಬ್ಯಾಂಕ್ ಆಫೀಸರ್ಸ್. ಇಷ್ಟು ಕಷ್ಟಪಟ್ಟು ಎಲ್ಲಾನು ಮಾಡ್ಬಿಟ್ಟು ಇವಾಗ ಇದನ್ನ ಬಿಟ್ಕೊಡೋಕೆ ಪೊರ್ಕಿ ಲೆವರ್ಗೆ ಇಷ್ಟ ಆಗುತ್ತಾ, ಇಲ್ಲ ಅಲ್ವಾ. ಸೊ ಹೇಗಾದ್ರೂ ಸಾಲನ ತೀರಿಸಲೇಬೇಕು ಅನ್ಕೋತಾನೆ ಲೆವರ್. ಸೊ ಅದೇ ನೀರ್ ಬೇಕು ಅಂತ ಒಬ್ಬ ಮಗುನ ಇಟ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದ ಅಲ್ವಾ, ಅವನ ಹತ್ರ ಹೋಗಿ 2 ಮಗುನ ಇಟ್ಕೊಂಡು ನೀನು ಯಾಕೆ ಕಷ್ಟ ಪಡ್ತಾ ಇದೀಯಾ, ಇಷ್ಟೊಂದು ಕಷ್ಟ ಯಾಕೆ ಪಡ್ತಾ ಇದೀಯಾ, ಬಾ ನನ್ ಜೊತೆ ಒಂದು ಒಳ್ಳೆ ಜಾಗದಲ್ಲಿ ಒಂದು ಮಗುನ ಮಾರಿ ನಿನಗೆ ಹಣ ಕೊಡಿಸ್ತೀನಿ, ಮಗುನ ಅವರು ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಜಾಗದಲ್ಲಿ ಆ ಊರಿನ ರೌಡಿಗಳೆಲ್ಲ ಇದ್ದಾರೆ. ಅವ್ರಗಳ ಹತ್ರ ಮಗುನ ಮಾರ್ಬಿಟ್ಟು ಹಣನ ಭಿಕ್ಷಕನ್ಗೆ ಕೊಡ್ತಾನೆ ಅಂತ ನೋಡಿದ್ರೆ ಹಾಗೆ ಹಣವನ್ನ ಇಟ್ಕೋ
ಬಿಡ್ತಾನೆ ಲೆವರ್. ಅದಕ್ಕೆ ಭಿಕ್ಷಕ ಟೆನ್ಷನ್ ಆಗಿ ಹಣನ ಕೊಡು ಅಂತ ಅವನ ಜೊತೆ ಜಗಳ ಮಾಡ್ತಾನೆ. ಸೊ ಇದನ್ನು ನೋಡಿದ ಲೋಕಲ್ ರೌಡಿಗಳು ಇವ್ರು ಯಾರೋ ನಮ್ಮ ಜಾಗದಲ್ಲಿ ಬಂದು ಜಗಳ ಮಾಡ್ತಾ ಇರೋದು, ಸಾಯಿಸ್ರೋ ಅವ್ರಗಳನ್ನ ಅಂತ ಶೂಟ್ ಮಾಡ್ತಾರೆ. ಅದ್ರಲ್ಲಿ ಭಿಕ್ಷಕ ಸ್ಪಾಟ್ ಔಟ್. ಆದ್ರೆ ಈ ಪೊರ್ಕಿ ಲೆವರ್ ಮಾತ್ರ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡ್ ಬಿಡ್ತಾನೆ. ಈ ಗಲಾಟೆ ಮಧ್ಯದಲ್ಲಿ ಸಿಗಾಕೊಂಡ ರೋಬೋಟ್ಗೂ ಬುಲೆಟ್ ಶಾಟ್ ಬಿದ್ಬಿಡುತ್ತೆ. ಸೊ ಅದ್ರ ಡೈವರ್ಷನ್ ಚೇಂಜ್ ಆಗಿ ಅದು ಎಲ್ಲೆಲ್ಲಿಗೂ ಸುತ್ತಾಡ್ತಾ ಇರುತ್ತೆ. ಆಮೇಲೆ ನೆಕ್ಸ್ಟ್ ದಿನ ಆ ಮಗುನ ಮಾರಿದ ಹಣದಲ್ಲಿ ಬ್ಯಾಂಕಿಗೆ ಲೋನ್ ನ ತೀರಿಸಿ ಲ್ಯಾಂಡ್ ನ ವಾಪಸ್ ತಗೋತಾನೆ ಲೆವರ್. ಲ್ಯಾಂಡ್ ನ ತಗೋಬಿಟ್ಟ ಅಂತ ಹೆಂಡತಿಗೆ ಫುಲ್ ಖುಷಿ ಆಗುತ್ತೆ. ಆದ್ರೆ ಬಾಮೈದ ಮಾವ ರೋಬೋಟ್ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಲೆವರ್ ಏನಿಲ್ಲ ಕಣೋ, ಲ್ಯಾಂಡ್ ನ ವಾಪಸ್ ತಗೊಳಕ್ಕೆ ಆ ರೋಬೋಟ್ ನ ಒಳ್ಳೆ ರೇಟಿಗೆ ಮಾರ್ಬಿಟ್ಟೆ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ರೋಬೋಟ್ ಸುತ್ತಾಡ್ತಾ ಇದೆ. ಅದ್ರ ಡಿಫಾಲ್ಟ್ ಸೆಟ್ಟಿಂಗ್ ಅಲ್ಲಿ ಈ ರೋಬೋಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿದವರ ಅಡ್ರೆಸ್ ಇರುತ್ತೆ. ಸೊ ಆ ಜಾಗಕ್ಕೆ ಬಂದ್ಬಿಡುತ್ತೆ ರೋಬೋಟ್. ಸೊ ಅದ್ರ ಮ್ಯಾನುಫ್ಯಾಕ್ಚರರ್ ಇವಾಗ ಯಾರು ಈ ರೋಬೋಟ್ ಗೆ ಓನರ್ ಅಂತ ಚೆಕ್ ಮಾಡಿಬಿಟ್ಟು ನಮ್ಮ ಹೀರೋ ಮನೆಗೆ ಕಾಲ್ ಮಾಡ್ತಾರೆ. ಈ ಕಡೆ ಫೋನ್ ನ ಪಿಕ್ ಮಾಡೋದು ನಮ್ಮ ಹುಡುಗ, ಹೀರೋ ಅವರ ಮಗ. ಈ ತರ ನಿಮ್ಮ ರೋಬೋಟ್ ನನ್ನ ಹತ್ರನೇ ಬಂದ್ಬಿಟ್ಟಿದೆ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಮ್ಯಾನುಫ್ಯಾಕ್ಚರರ್ ಹೇಳ್ತಾರೆ. ಸೊ ಹುಡುಗ ಈ ವಿಷಯನ ಅವನ ಮಾವನ ಹತ್ರ ಹೇಳೋಣ ಅಂತ ಹುಡಿಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಜಾಗದಲ್ಲಿ ಅದೇ ಭಿಕ್ಷಕ ಸತ್ತೋದ್ನಲ್ಲ, ಅವನ ಹೆಂಡತಿ ಗಂಡನ್ನು ಕಾಣ್ತಾ ಇಲ್ಲ, ಮಗುನು ಕಾಣ್ತಾ ಇಲ್ಲ. ಅವರನ್ನ ಕರ್ಕೊಂಡು ಹೋಗಿದ್ದು ಲೆವರೇ, ಅವನನ್ನೇ ಕೇಳೋಣ ಅಂತ ಅಲ್ಲಿಗೆ ಬಂದು ಅಳ್ತಾ ಕೂತಿದ್ದಾಳೆ. ಅದೇ ಟೈಮಲ್ಲಿ ಅಲ್ಲಿ ಲೆವರ್ ಅವರ ತಂದೆ ಪಾರಿವಾಳ ರೇಸ್ ಬಿಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿದ ನಮ್ಮ ಹುಡುಗನಿಗೆ ಸಮಥಿಂಗ್ ರಾಂಗ್ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಆವಾಗ ಪೊರ್ಕಿ ಲೆವರು ಅಲ್ಲಿಗೆ ಬಂದು ಭಿಕ್ಷಕನ್ ಹೆಂಡತಿನ ಅಲ್ಲಿಂದ ಎಳ್ಕೊಂಡು ಹೋಗಿ ಹೊರಗಡೆ ಕಳಿಸ್ತಾನೆ. ಮತ್ತೆ ಈ ಕಡೆ ಬರ್ಲೇಬಾರದು ನೀನು ಅಂತ ಹೆದರ್ಸ್ತಾ ಇದ್ದಾನೆ ಅವಳಿಗೆ. ಆವಾಗ ಬಾಮೈದ ಅಲ್ಲಿಗೆ ಬಂದಿರೋದನ್ನ ನೋಡ್ಬಿಟ್ಟು ಯಾಕೋ ಬಾಮೈದ ಇಲ್ಲಿಗೆ ಬಂದಿದ್ಯಾ, ಏನ್ ವಿಷಯ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಬಾಮೈದ ಇಲ್ಲ ಮಾವ, ಆ ರೋಬೋಟ್ ಏನಾಯ್ತು ಅಂತ ನೀವು ಕರೆಕ್ಟ್ ಆಗಿ ಹೇಳಲಿಲ್ಲ, ಅದೇ ತಿಳ್ಕೊಳ್ಳೋಣ ಅಂತ ಬಂದೆ ಅಂತ ಕೇಳ್ಬೇಕಾದ್ರೆ ಮತ್ತೆ ಅದೇ ಸುಳ್ಳನ್ನೇ ರಿಪೀಟ್ ಮಾಡ್ತಾನೆ ಲೆವರ್. ಏನು ಇಲ್ಲ ಕಣೋ, ನಿಮ್ ತಂದೆ ಲೋನ್ ತಗೊಂಡೆ ಲ್ಯಾಂಡ್ ತಗೊಂಡಿದ್ರಂತೆ, ಆ ಲೋನ್ ನ ತೀರಿಸ್ಲೇ ಇಲ್ವಂತೆ. ಅದಕ್ಕೆ ಬ್ಯಾಂಕ್ ಇಂದ ಆಫೀಸರ್ಸ್ ಬಂದು ನಮ್ಮ ಲ್ಯಾಂಡ್ ನ ಜಪ್ತಿ ಮಾಡ್ಬಿಟ್ರು. ಅದಕ್ಕೆ ಆ ರೋಬೋಟ್ ನ ತಗೊಂಡೋಗಿ ಒಂದು ಒಳ್ಳೆ ರೇಟ್ ಮಾರ್ಬಿಟ್ಟು ಆ ಹಣದಲ್ಲಿ ಲ್ಯಾಂಡ್ ನ ಮತ್ತೆ ವಾಪಸ್ ತಗೊಂಡೆ ಅಂತ ಹೇಳ್ತಾನೆ. ನೆಕ್ಸ್ಟ್ ದಿನ ನಮ್ಮ ಹುಡುಗ ನಾನು ಹಾಸ್ಪಿಟಲ್ಗೆ ಹೋಗಿದ್ದು ಅಮ್ಮನ್ನ ನೋಡ್ಕೊಂಡು ಬರ್ತೀನಿ ಮಾವ, ಸ್ವಲ್ಪ ಜೀಪ್ ನ ಕೊಡ್ತೀರಾ ಅಂತ ಕೇಳಿದ್ರೆ ಲೆವರ್ ಜೀಪ್ ಎಲ್ಲ ಬೇಡ, ಬಸ್ಸಲ್ಲಿ ಹೋಗಿದ್ದು ಬಾ ಅಂತ ಹೇಳ್ತಾನೆ. ನೋಡಿ ಯಾರ್ ಮನೆ ಆಸ್ತಿನ ಯಾರು ಕಂಟ್ರೋಲ್ ಮಾಡ್ತಾ ಇರೋದು ಅಂತ. ಸೊ ಇವಾಗ್ಲೇನೆ ನಮ್ಮ ಹುಡುಗನಿಗೆ ಲೆವರ್ ಎಂತ ಸೈಕೋ ಸೆಲ್ಫಿಶ್ ಅನ್ನೋದು ಅರ್ಥ ಆಗುತ್ತೆ. ಸರಿ ನಾನು ಬಸ್ಸಲ್ಲೇ ಹೋಗ್ತೀನಿ ಅಂತ ಹೊರಡ್ತಾನೆ ನಮ್ಮ ಜೆರೋಮಿ. ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ನೋಡಿದ್ರೆ ರೋಬೋಟ್ ಮ್ಯಾನುಫ್ಯಾಕ್ಚರರ್ ಹತ್ರ ಹೋಗ್ತಾ ಇದ್ದಾನೆ ನಮ್ಮ ಜೆರೋಮಿ. ಸರ್ ನಾನೇ ಆ ರೋಬೋಟ್ ಓನರ್, ನೀವು ಕೂಡ ಕಾಲ್ ಮಾಡಿ ಕರೆದಿದ್ರಲ್ಲ ಅಂತ ಹೇಳ್ಬೇಕಾದ್ರೆ ಹೋ ಹೌದಾ ಬಾರಪ್ಪ, ರೋಬೋಟ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಇರು ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರೋಬೋಟ್ ನ ರೆಡಿ ಮಾಡ್ತಾ ಇರ್ತಾರೆ. ಆವಾಗ ಕ್ಯಾಮ್ರಾನ ಬಿಚ್ಚಿ ಮಡಗ್ಬೇಕಾದ್ರೆ ಸರ್ ಏನಿದು ಸರ್ ಅಂತ ಕೇಳ್ಬೇಕಾದ್ರೆ ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ಕಣಪ್ಪ, ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಎಲ್ಲವನ್ನೂ ರೆಕಾರ್ಡ್ ಮಾಡಿರುತ್ತೆ ಅನ್ಬೇಕಾದ್ರೆ ಹೌದಾ ಸರ್ ಕ್ಯಾಮ್ರಾನ ಇದು, ಇದ್ರ ಫುಟೇಜ್ ನೆಲ್ಲ ನಾನು ನೋಡೋಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ ಖಂಡಿತ ಕಣಪ್ಪ ಅಂತ ಪ್ಲೇ ಮಾಡಿ ತೋರಿಸ್ತಾರೆ ಮ್ಯಾನುಫ್ಯಾಕ್ಚರರ್. ಆವಾಗ್ಲೇನೆ ಅವ್ರ ತಂದೆ ಅಂದ್ರೆ ನಮ್ಮ ಹೀರೋ ನಿಜವಾಗ್ಲೂ ಹೇಗೆ ಸತ್ರು ಅಂತ ಗೊತ್ತಾಗುತ್ತೆ. ಆ ಫೂಟೇಜ್ ಅಲ್ಲಿ ಲೆವರ್ ಹೀರೋ ತಲೆಗೆ ಕಲ್ಲು ಹೊಡೆದಿದ್ದು, ಬಾಯಿಗೆ ಎಣ್ಣೆ ಸುರಿದಿದ್ದು, ಆಮೇಲೆ ಆ ರೋಬೋಟ್ ಹಿಂದೆನೆ ಹೀರೋ ಕೈಗೆ ಹಗ್ಗ ಕಟ್ಟಿ ಬೋರ್ವೆಲ್ ಟೀಮ್ ಇರೋ ಕಡೆ ಲೆವರ್ ಕಳ್ಸಿಕೊಟ್ಟಿರೋದು. ಆ ರೋಬೋಟ್ ಹಿಂದೆ ಮನುಷ್ಯ ಇರೋದು ಅಂತ ಗೊತ್ತಾಗದೆ ಲೋಡೇ ಇರಬೇಕು ಅಂತ ಎಳ್ಕೊಂಡು ಹೋಗಿದೆ. ಬೋರ್ವೆಲ್ ಟೀಮ್ ಅವರು ಏನಿದು ಬರೀ ರೋಬೋಟ್ ಬಂದಿದೆ ಅಂತ ಹಿಂದೆ ನೋಡ್ಬೇಕಾದ್ರೆ ನಮ್ಮ ಹೀರೋ ಜಾರ್ಕೊಂಡು ಉಜ್ಕೊಂಡು ಸತ್ತು ಬಂದು ಬಿದ್ದಿದ್ದಾನೆ. ಪಾಪ ಅಲ್ವಾ, ಇಷ್ಟೊಂದು ಕಷ್ಟಕ್ಕೆ ಒಳಗಾಗಿ ತಂದೆ ತೀರೋಗಿದ್ದಾರಲ್ಲ ಅಂತ ಎಲ್ಲಾ ನಿಜಗಳು ನಮ್ಮ ಹುಡುಗನಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ದಿನ ಸಡನ್ ಆಗಿ ಜೋರ್ ಮಳೆ ಬರ್ತಾ ಇದೆ ಆ ಊರಲ್ಲಿ. ಈ ತರ ಒಂದು ರೈನ್ ಬರಲ್ವಾ ಅಂತಾನೆ ನಮ್ಮ ಹೀರೋ ಕಾಯ್ತಾ ಇದ್ರು. ಆದ್ರೆ ಇವಾಗ ಬರ್ತಾ ಇದೆ ರೈನ್. ಇವಾಗ ನಮ್ಮ ಹುಡುಗನು ಮನೆಗೆ ಬಂದಾಯ್ತು. ಆವಾಗ ನಮ್ಮ ಹುಡುಗ ಮಾವ ರೋಬೋಟ್ ನ ಮಾರ್ಬಿಟ್ಟೆ ಅಂತ ಹೇಳಿದ್ರಿ, ಆದ್ರೆ ಅದು ನಮ್ಮ ಗ್ಯಾರೇಜ್ ಅಲ್ಲಿ ತಿರುಗ್ತಾ ಇದೆಯಲ್ಲ ಅಂತ ಹೇಳ್ಬೇಕಾದ್ರೆ ಲೆವರ್ಗೆ ಫುಲ್ ಶಾಕು. ಸೊ ಬೇಗನೆ ಗ್ಯಾರೇಜ್ ಗೆ ಹೋಗಿ ನೋಡಿದ್ರೆ ರೋಬೋಟ್ ಅಲ್ಲೇ ಇದೆ. ಅದನ್ನ ನೋಡಿ ಇನ್ನ ಶಾಕ್ ಆಗ್ತಾನೆ. ಆಮೇಲೆ ಸರಿ ಬಿಡು ಮಾರಿದೆ, ಆದ್ರೆ ನಮ್ಮ ಜಾಗಕ್ಕೆ ಬಂದ್ಬಿಟ್ಟಿದೆ, ಯಾರಾದ್ರೂ ಬಂದು ಕೇಳೋವರೆಗೂ ನಾವೇ ಯೂಸ್ ಮಾಡ್ಕೊಳ್ಳೋಣ, ಯಾರಾದ್ರೂ ಕೇಳಿದ್ರೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಲೆವರ್. ನೆಕ್ಸ್ಟ್ ದಿನ ನಮ್ಮ ಹುಡುಗ ನಿಜವಾಗ್ಲೂ ಈ ಸಲ ಹಾಸ್ಪಿಟಲ್ಗೆ ಹೋಗಿ ಅವರ ತಾಯನ್ನ ನೋಡ್ತಾನೆ. ಆವಾಗ ಅಮ್ಮ ಅಕ್ಕ ಹೇಗಿದ್ದಾರೆ ಕಣೋ, ನಿಮ್ಮ ಮಾವ ಚೆನ್ನಾಗಿ ನೋಡ್ಕೋತಾರ ಅವಳನ್ನ ಅಂತ ಕೇಳ್ಬೇಕಾದ್ರೆ ಅಮ್ಮನ್ಗೆ ಬೇಜಾರಾಗಬಾರ್ದು ಅಂತ ಹ್ಞೂ ಅಮ್ಮ ಮಾವ ತುಂಬಾ ಒಳ್ಳೆಯವರು, ಚೆನ್ನಾಗಿ ನೋಡ್ಕೋತಾರೆ ಅಕ್ಕನ್ನ ಅಂತ ಹೇಳ್ತಾನೆ. ನೆಕ್ಸ್ಟ್ ದಿನ ಹುಡುಗರು ಬಯಲಿಗೆ ಹೋಗ್ತಾರೆ. ನೋಡಿ ಲೆವರ್ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟ ಅಂತ. ಅವನ ತಂದೆ ಆಸ್ತಿನೂ ಬಂತು, ಅವನು
ಸಾಯಿಸಿದ ಅವನ ಹೆಂಡತಿ ಅವರ ತಂದೆ ಆಸ್ತಿನೂ ಬಂತು. ಅದು ಸಾಕಾಗದೆ ಪಕ್ಕದಲ್ಲಿರೋ ಖಾಲಿ ಜಾಗಗಳನ್ನು ಲೂಟಿ ಮಾಡಿ ವ್ಯವಸಾಯ ಮಾಡ್ತಾ ಇದ್ದಾನೆ ಲೆವರ್. ಆವಾಗ ಸಡನ್ ಆಗಿ ಸತ್ತೋದ್ನಲ್ಲ ಭಿಕ್ಷಕ, ಅವನ ಹತ್ರ ಇಂದ ಲೆವರ್ಗೆ ಲೆಟರ್ ಬರುತ್ತೆ. ನೀನು ನನಗೆ ಹಣ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಹತ್ರ ನಿನ್ನ ಸಿಗಾಕ್ಸ್ಬಿಡ್ತೀನಿ, ಇಂಥ ಜಾಗಕ್ಕೆ ಹಣ ತಗೊಂಡು ಬಾ ಅಂತ ಆ ಲೆಟರ್ ಅಲ್ಲಿ ಬರ್ದಿದೆ. ಇವನು ಇನ್ನ ಜೀವಂತವಾಗಿದ್ದಾನ, ಇವನು ಇದ್ರೆ ನಮ್ಗೆ ತೊಂದರೆ ಆಗುತ್ತಲ್ಲ ಅಂತ ಲೆವರ್ ಶಾಕ್ ಆಗ್ಬಿಟ್ಟು ಫಸ್ಟ್ ಇವನ ಕತೆನ ಮುಗಿಸ್ಬೇಕು ಅಂತ ನಮ್ಮ ಹೀರೋ ಅವರ ಗನ್ನ ತಗೊಳ್ಳೋಕೆ ಹೋಗ್ತಾನೆ. ಹೋಗಿ ನೋಡಿದ್ರೆ ಗನ್ನಲ್ಲಿ ಇಲ್ಲ. ಅದಕ್ಕೆ ಬಾಮೈದ ಗಣ್ಣೆಲ್ಲಿ ಅಂತ ಕೇಳಿದ್ರೆ ಸರ್ವಿಸ್ಗೆ ಕೊಟ್ಟಿದ್ದೀನಿ ಮಾವ ಅಂತ ಹೇಳ್ತಾನೆ ಬಾಮೈದ. ಅದಕ್ಕೆ ಲೆವರ್ ಸರಿ ಓಕೆ ಅಂತ ಚಾಕು ತಗೊಂಡು ಹೊರಡ್ತಾನೆ. ಅವನ ಹಿಂದೆನೆ ಆ ರೋಬೋಟ್ ಅವನಿಗೆ ಬೇಕಾಗಿರೋ ಊಟ ನೀರು ಎಲ್ಲವನ್ನು ಲೋಡ್ ತಗೊಂಡು ಹೋಗುತ್ತೆ. ಸೊ ಭಿಕ್ಷಕ ಹೇಳಿದ್ದ ಆ ಪರ್ಟಿಕ್ಯುಲರ್ ಜಾಗಕ್ಕೆ ಬಂದಾಯ್ತು. ಈ ಪ್ಲೇಸ್ ಗೊತ್ತಾಗ್ತಾ ಇದೆಯಾ? ಲೆವರ್ ನಮ್ಮ ಹೀರೋನ ಎಲ್ಲಿ ಸಾಯಿಸಿದ್ನೋ ಅದೇ ಪ್ಲೇಸು. ಸುತ್ತಮುತ್ತ ನೋಡ್ಬಿಟ್ಟು ಲೋ ಭಿಕ್ಷಕ ಇದೇನು ಎಲ್ಲೋ ಇದೆಯಾ ಅಂತ ಕೂಗ್ತಾನೆ ಲೆವರ್. ಆದ್ರೆ ಭಿಕ್ಷಕನ್ನ ಕಾಣ್ತಾನೆ ಇಲ್ಲ. ಹಾಗೆ ಅವನನ್ನು ಹುಡಿಕೊಂಡು ಮುಂದೆ ಹೋದ್ರೆ ಯಾರೋ ಅಲ್ಲಿ ಗುಳಿ ತೋಡಿ ಇಟ್ಟಿದ್ದಾರೆ. ಸಡನ್ ಆಗಿ ಅದ್ರ ಒಳಗಡೆ ಬಿದ್ದು ಕಾಲ್ ಮುರಿದೋಗುತ್ತೆ. ಗುಳಿ ಯಾರು ತೋಡಿರ್ಬೋದು? ಎಸ್, ಆಬ್ವಿಯಸ್ಲಿ ನಮ್ಮ ಹುಡುಗ ಹೀರೋ ಅವರ ಮಗ ಜೆರೋಮಿ. ನೋವಲ್ಲಿ ಕಿರ್ಚ್ಕೋತಾ ಇದ್ದಾನೆ ಲೆವರ್. ಆವಾಗ ನಮ್ಮ ಹುಡುಗ ಅಲ್ಲಿ ಎಂಟ್ರಿ ಕೊಡ್ತಾನೆ. ಅವನನ್ನ ನೋಡಿದ ತಕ್ಷಣ ಖುಷಿಯಾಗ್ಬಿಟ್ಟು ಲೋ ಬಾಮೈದ ಕಾಪಾಡೋ ಅಂತ ಕೇಳ್ತಾನೆ. ಆದ್ರೆ ನಮ್ಮ ಹುಡುಗ ಕೈಯಲ್ಲಿ ಕಲ್ಲನ್ನ ಹಿಡ್ಕೊಂಡು ಒಂಥರ ಲುಕ್ ಕೊಟ್ಕೊಂಡು ನಿಂತ್ಕೋತಾನೆ. ಹಾಗೆ ಗೂಸ್ ಬಂಪ್ಸ್ ಆಗ್ಬಿಡುತ್ತೆ ಈ ಸೀನ್. ಇದನ್ನ ನೋಡಿದ ತಕ್ಷಣ ಲೆವರ್ಗೆ ಓಕೆ, ಇವ್ರ ತಂದೆನ ನಾವು ಸಾಯಿಸಿದ್ದು ಮಗನಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಶಾಕ್ ಆಗ್ತಾನೆ. ಅದಕ್ಕೆ ಏನೇನೋ ಮಾತಾಡಿ ಅವನನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾನೆ ಲೆವರ್. ಆದ್ರೆ ನಮ್ಮ ಹುಡುಗ ಕೇಳ್ತಾನೆ ಇಲ್ಲ. ಅದಕ್ಕೆ ಲೋ, ನಾನ್ ನಿಮ್ಮ ಅಕ್ಕನ ಗಂಡ ಕಣೋ, ಅವಳ ಹೊಟ್ಟೆಲಿ ಬೆಳೆಯೋದು ನನ್ನ ಮಗು ಕಣೋ, ಆ ಮಗುವಿಗಾಗಿ ಆದ್ರೂ ನನ್ನ ಬಿಟ್ಬಿಡೋ ಅಂತ ಕೇಳ್ತಾನೆ. ಆವಾಗ್ಲೂ ನಮ್ಮ ಹುಡುಗ ಬಿಡಲ್ಲ. ಅದಕ್ಕೆ ಟೆನ್ಷನ್ ಆಗಿ ಲೆವರ್ ನಿಮ್ಮ ಅಪ್ಪ ಒಂದು ದಡ್ಡ ಕಣೋ, ಆದ್ರೆ ನನ್ನ ನೋಡು, ನಾನು ಬಂದ್ಮೇಲೆನೆ ನಿಮ್ಮ ಬಯಲಿಗೆ ನೀರ್ ಬಂತು, ಸಾಲ ತೀರ್ತು, ವ್ಯವಸಾಯ ನಡೀತಾ ಇದೆ, ನಿಮ್ಮ ಫ್ಯಾಮಿಲಿನೇ ಚೆನ್ನಾಗಿದೆ, ಎಲ್ಲ ನನ್ನಿಂದ. ನಿಮ್ ತಂದೆ ಒಂದು ಯೂಸ್ಲೆಸ್ ಕುಡ್ಕ, ಇನ್ನೇನು ಗೊತ್ತಿತ್ತು ಅವನಿಗೆ ಅಂತ ಮಾತಾಡ್ಬೇಕಾದ್ರೆ ನಮ್ ತಂದೆ ಬಗ್ಗೆನ ಮಾತಾಡ್ತೀಯ ನೀನು ಅಂತ ಗನ್ನ ತಗೊಂಡು ಒಂದೇ ಶಾಟ್ ಪೊರ್ಕಿ ಲೆವರ್ ಕತೆ ಮುಗೀತು. ಗುಳಿ ಒಳಗಡೆ ಸಮಾಧಿ ಆಗ್ಬಿಟ್ಟ. ಆಮೇಲೆ ನಮ್ಮ ಹುಡುಗ ಮನೆಗೆ ಬಂದ್ರೆ ಅಕ್ಕ ಬಟ್ಟೆ ಒಣಗಾಕ್ತಾ ಇದ್ದಾಳೆ. ಸರಿ, ಅವರ ಅಕ್ಕನ ಹತ್ರ ಎಲ್ಲವನ್ನು ಹೇಳ್ಬಿಡ್ತಾನೆ ಅನ್ಕೊಂಡ್ರೆ ಕೊನೆವರೆಗೂ ಹೇಳೋದೇ ಇಲ್ಲ. ಕೊನೆವರೆಗೂ ಏನನ್ನು ಹೇಳಲ್ಲ ನಮ್ಮ ಹುಡುಗ. ಆಮೇಲೆ ಇವ್ರುಗಳ ವ್ಯವಸಾಯ ಮಾಡಿರೋ ಗದ್ದೆ ಇವಾಗ ಲೋಡ್ಗೆ ರೆಡಿ ಆಗ್ಬಿಟ್ಟಿದೆ. ಅದಕ್ಕೆ ಅಕ್ಕ ಈ ಟೈಮ್ ನ ನೋಡಿ ನನ್ನ ಮನೆಯವರು ಲ್ಯಾಂಡ್ ನ ರಿಜಿಸ್ಟರ್ ಮಾಡ್ಬೇಕು ಅಂತ ಟೌನ್ಗೆ ಹೋಗಿದ್ದಾರಲ್ಲ, ಇನ್ನ ಬಂದಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೋತಾಳೆ. ಅದಕ್ಕೆ ತಮ್ಮ ನಾನಿದ್ದೀನಿ ಅಲ್ವಾ ಅಕ್ಕ, ನಾನ್ ನೋಡ್ಕೋತೀನಿ, ನೀನ್ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಆಮೇಲೆ ಲೋಡು ಕಳ್ಸಾಯ್ತು. ಇವಾಗ ಇವ್ರಗಳ ಕೈಯಲ್ಲಿ ತುಂಬಾನೇ ಹಣ ಇದೆ. ಸೊ ಅಮ್ಮನ್ನ ಮನೆಗೆ ಕರ್ಕೊಂಡು ಬಂದು ಟೆಕ್ನಾಲಜಿನ ಇಟ್ಟು ನೋಡ್ಕೋತಾ ಇದ್ದಾರೆ. ವ್ಯವಸಾಯ ಸೂಪರ್ ಆಗಿ ನಡೀತಾ ಇದೆ. ಆಮೇಲೆ ನಮ್ಮ ಹುಡುಗ ಅವನ್ ತಂದೆಗೆ ಏನಾಯ್ತು, ಲೆವರ್ಗೆ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಆ ರೋಬೋಟ್ ಸಿಸ್ಟಮ್ ನ ಫ್ಯಾಕ್ಟರಿ ರೀಸೆಟ್ ಕೊಟ್ಟು ಎಲ್ಲಾ ಫೂಟೇಜ್ ನು ಡೆಲೀಟ್ ಮಾಡ್ತಾನೆ. ಆಮೇಲೆ ಆ ಊರಲ್ಲಿ ಆವಾಗ ರೆಗ್ಯುಲರ್ ಆಗಿ ಮಳೆ ಬರೋಕೆ ಶುರು ಆಗುತ್ತೆ. ಬ್ಯಾಡ್ ಲ್ಯಾಂಡ್ ಇವಾಗ ಗುಡ್ ಲ್ಯಾಂಡ್ ಆಗೋಯ್ತು. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.